ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆಟೋ ಗ್ಯಾಸ್ನ ಈ ಒಂದು ಅಭಾವ. ಈಗ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವದಿಂದ ಕೆಲ ಗ್ಯಾಸ್ ಸ್ಟೇಷನ್ಗಳು ಕೂಡ ಈಗ ಬಂದ್ ಆಗ್ಬಿಟ್ಟಿವೆ. ಕೆಲ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಯಾಕೆ ಅಂತಂದ್ರೆ ಅವರವರ ಸ್ವಗ್ರಾಮಗಳಲ್ಲಿ ಅಥವಾ ಅವರವರ ನಗರಗಳಲ್ಲಿ ಇರುವಂತಹ ಏನು ಈ ಒಂದು ಗ್ಯಾಸ್ ಬಂಕ್ಗಳಿದಾವೆ ಅವು ಕಂಪ್ಲೀಟ್ ಆಗಿ ಬಂದ್ ಆಗಿವೆ. ಯಾಕಂದ್ರೆ ನಮಗೆ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ, ನಾವು ನಿಮಗೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಈಗ ಇದೇ ಕಾರಣದಿಂದ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಹೆಚ್ಚಾಗಿರೋದ್ರಿಂದ ಕೆಲ ಗ್ಯಾಸ್ ಸ್ಟೇಷನ್ಗಳಲ್ಲಿ ಕೂಡ ಇನ್ನೂ ಕೂಡ LPG ಅವರಿಗೆ ಸರಬರಾಜು ಆಗ್ತಾ ಇದೆಯೋ ಅಥವಾ ಅವ್ರ ಹತ್ರ ಇರುವಂತಹ ಸ್ಟಾಕ್ ಅನ್ನ ಈಗ ಏನು ಆಟೋ ಚಾಲಕರು ಬರ್ತಾರೆ ಅವರಿಗೆ ಕೊಡ್ತಾ ಇರೋದು. ಸೊ ಈಗ ಈ ಒಂದು ಕೆಲ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಫಾರ್ ಎಕ್ಸಾಂಪಲ್ ರಾಜಾಜಿನಗರದ ಮಾಗಡಿ ರಸ್ತೆಯ ಟೋಟಲ್ ಎನರ್ಜೀಸ್ ಈಗ ಬಂದಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ವಾರಗಳಿಂದ ಬಂದಾಗಿರುವಂತಹ ಬಂಕ್ಗಳು ಪ್ರತಿದಿನ ಬಂಕ್ ಬಳಿ ಬರ್ತಾರೆ ಆಟೋ ಚಾಲಕರು, ಅಲ್ಲಿ ನಿಲ್ತಾರೆ, ಕಾಯ್ತಾರೆ. ಬಂಕ್ ಓಪನ್ ಆಗಿಲ್ಲ ಅಂದ್ರೂ ಕೂಡ ನಿಲ್ತಾರೆ, ಕಾಯ್ತಾರೆ, ತದನಂತರ ವಾಪಸ್ ಆಗ್ತಾರೆ ಆಟೋ ಚಾಲಕರು. ಇನ್ನು ಕೆಲ ಸಿಬ್ಬಂದಿ ಬಂಕ್ನಲ್ಲೇ ಖಾಲಿ ಕುಳಿತಿದ್ದಾರೆ. ಯಾವುದೇ ರೀತಿ ಅವ್ರಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಕಂಪನಿಯವರು ಗ್ಯಾಸ್ ಪೂರೈಕೆ ಮಾಡ್ತಾ ಇಲ್ಲ ನಮಗೆ, ಹೀಗಾಗಿ ನಾವು ಪೂರೈಕೆ ಮಾಡ್ತಾ ಇಲ್ಲ ಅಂತ ಸಿಬ್ಬಂದಿ ಉತ್ತರವನ್ನು ಕೊಡ್ತಾರೆ. ಗ್ಯಾಸ್ ಇಲ್ಲ, ಸರಿ ಓಪನ್ ಮಾಡೇನೋ ಕೂತಿದ್ದಾರೆ. ಆದರೆ ಕೇಳಿದ್ರೆ ಗ್ಯಾಸ್ ಏನಾಯಿತು ಅಂತ ಕೇಳಿದ್ರೆ ನಮಗೆ ಯಾರು ಈಗ ಏನು ಗ್ಯಾಸನ್ನು ಪೂರೈಕೆ ಮಾಡಬೇಕು ಕಂಪ್ನಿಯವರು, ಆ ಕಂಪ್ನಿಯವರು ನಮಗೆ ಗ್ಯಾಸ್ ಕೊಡ್ತಾ ಇಲ್ಲ ಅಂದಮೇಲೆ ನಾವು ಹೇಗೆ ನಿಮಗೆ ಪೂರೈಕೆ ಮಾಡಲಿ, ನಿಮ್ಗೆ ನಾವು ಹೇಗೆ ಪೂರೈಕೆ ಮಾಡೋಕ್ಕಾಗುತ್ತೆ, ನಿಮ್ಗೆ ಯಾವ ರೀತಿ ನಾವು ಗ್ಯಾಸ್ ಕೊಡೋಕ್ಕಾಗುತ್ತೆ ಅಂತೇಳಿ ಸಿಬ್ಬಂದಿ ಕೂತಿದ್ದಾರೆ. ಗ್ಯಾಸ್ ಇಲ್ಲದೆ ಇರುವಂತಹ ಕಾರಣ ಬಂಕ್ನಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ನಮ್ಮ ಬೆಂಗಳೂರು, ಅದರಲ್ಲೂ ಕೂಡ ರಾಜಾಜಿನಗರದ ಮಾಗಡಿ ರಸ್ತೆಯ ಟೋಟಲ್ ಎನರ್ಜಿ ಅಂತ ಏನಿದೆ ಬಂಕ್ಗಳು ಅವೆಲ್ಲವೂ ಕೂಡ ಬಂದಾಗಿದೆ. ಕೆಲ ಗ್ಯಾಸ್ ಸ್ಟೇಷನ್ಗಳೇ ಬಂದ್ ಆಗಿಬಿಟ್ಟಿವೆ. ಬೇಡ ನಮಗೆ ಗ್ಯಾಸ್ ಇಲ್ಲ ಅಂತಂದರೆ ಬಂದರೆ ಸುಮ್ಮನೆ ಆಟೋ ಚಾಲಕರು ಬರ್ತಾರೆ, ನಿಲ್ತಾರೆ, ಕ್ಯೂ ನಿಂತ್ಕೋತಾರೆ. ಇದು ಬೇಡವೇ ಬೇಡ ಅಂತೇಳಿ ಆಟೋ ಚಾಲಕರಿಗೆ ತೊಂದರೆಯನ್ನೇ ಕೊಡೋದು ಬೇಡ, ಗ್ಯಾಸ್ ಇಲ್ಲ ಅಂತಲೇ ಹೇಳಿಬಿಟ್ಟು ಈಗ ಇದೆ ಅಂತ ಹೇಳಿ ಅವರನ್ನು ಕರೆಯೋದಕ್ಕಿಂತ ಇಲ್ಲ ಅಂತ ಹೇಳಿ ಅವ್ರನ್ನ ಬಿಡೋದು ಹೆಚ್ಚಾಗಿ ಒಳ್ಳೆ ಉತ್ತಮ ಅಂತೇಳಿ ಈಗ ಏನು ಟೋಟಲ್ ಎನರ್ಜೀಸ್ ಅಂತ ಇರುವಂತಹ ಬಂಕ್ಗಳು ಈಗ ಬಂದಾಗಿದೆ. ಇನ್ನು ಮತ್ತೊಂದು ಗಮನಿಸಬೇಕಾಗಿರೋದು ಸರ್ಕಾರ ಏನು ಮಾಡ್ತಾ ಇದೆ. ಒಂದು ಕಡೆ ಹೇಳ್ತಾರೆ ಸರ್ಕಾರ ನಮಗೆ ಇದೇ ಗ್ಯಾಸು, ನಾವು ಅದನ್ನು ಕೊಡ್ತೀವಿ ಅಂತ, ಆದರೆ ಪೂರೈಕೆ ಮಾತ್ರ ಆಗ್ತಾ ಇಲ್ಲ. ನಾವು ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ತಾ ಇದ್ದೀವಿ ಅಂತೇಳಿ ಆಟೋ ಚಾಲಕರು ಹೊರಗಡೆ ಚೀಮಾರಿ ಆಗ್ತಿದ್ದಾರೆ ಸರ್ಕಾರಕ್ಕೆ.